ರಾಣಿ ಪದ್ಮಿನಿ ದೇವಿ ಮತ್ತು ಸಾವಿರಾರು ಮಹಿಳೆಯರು ಇದೇ ಜಾಗದಲ್ಲಿ ಅಗ್ನಿ ಪ್ರವೇಶ ಮಾಡ್ತಾರ. ಗೌರ್ಮೆಂಟ್ ಮುಚ್ಚಬೇಕಾದ್ರೆ ಈ ಜಾಗದಾಗ ಹಲವಾರು ಮಹಿಳೆಯರ ಅಸ್ಥಿಪಂಜರ ಆಗಿರ್ಬೋದು ಮತ್ತು ಅವರ ಮೇಲಿದ್ದಂಥ ಒಡವೆ ಇದೆಲ್ಲ ಈ ಜಾಗದಾಗ ಸಿಕ್ಕೈತೆ ಅಂತ ಹೇಳ್ತಾರೆ. ನೀರಿನ ಮಧ್ಯದೊಳಗೆ ರಾಣಿ ಪದ್ಮಿನಿ ದೇವಿಯ ಪ್ಯಾಲೇಸ್ ಐತಿ. ಇದೇ ರಾಣಿ ಪದ್ಮಿನಿ ಪ್ಯಾಲೇಸ್ ಒಳಗೆ ಅಲ್ಲಾವುದ್ದೀನ್ ಖಿಲ್ಜಿ ರಾಣಿ ಪದ್ಮಾವತಿಯ ಮುಖನ ನೋಡ್ತಾನ. ನನ್ನ ಪ್ರಕಾರ ಇದು ಜಳಕ ಮಾಡೋ ಸ್ವಿಮ್ಮಿಂಗ್ ಪೂಲ್ ಅಂತ ಅನ್ಕೋತೀನಿ. ರಾಣಿ ಪದ್ಮಿನಿ ದೇವಿ ಆಗಿರ್ಬೋದು ಅವ್ರ ಸಖಿಯರ ಜೊತೆ ಇದೇ ಜಾಗದ ಮೂಲಕ ಒಳಗೆ ಹೋಗ್ತಿದ್ರು ಅವರು. ಕೋಟೆಯ ಮ್ಯಾಗಿ ನೋಡತ್ತೀರಿ, ಈ ಜಾಗದಾಗ ಒಂದು ಹೊಂಡ ಕೂಡ ಐತಿ. ಆ ಜಾಗದಾಗ ಅಲ್ಲೊಂದು ಶಿವಲಿಂಗ ಐತಿ. ಸೊ ನನ್ನ ಪ್ರಕಾರ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಅನ್ಕೋತೀನಿ. ಇನ್ನು ಈ ಪ್ಯಾಲೇಸ್ ಒಳಗೆ ಈ ರೀತಿ ಸಣ್ಣ ಸಣ್ಣ ಗುಪ್ತ ಮಾರ್ಗಗಳು ಕೂಡ ಅದಾವು. ಅಲ್ಲಿಂದ ಶತ್ರುಗಳೆಲ್ಲ ಈ ಕೋಟೆ ಏರಿ ಬರೋಕ್ ಪ್ರಯತ್ನ ಪಟ್ರ ಇದ್ರೊಳಗ ಬಿಸಿನೀರ ಅಥವಾ ಬಿಸಿ ಎಣ್ಣೆಲ್ಲ ಹಾಕ್ತಿದ್ರಂತ. ಆನೆಯಿಂದ ಬಂದು ಜೋರಾಗಿ ಗುಡ್ಸಕಂತರೂ ಇದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಬಂದೋಬಸ್ತ್ ಇದ್ರೂ ಈ ರೀತಿ ಬಾಗಿಲಿಗೆ ಈ ರೀತಿಯೆಲ್ಲ ಸೆಕ್ಯೂರಿಟಿ ಕೊಟ್ರು ಈ ಕೋಟೆ ಮ್ಯಾಗ 3 ಬಾರಿ ಆಕ್ರಮಣ ಆಗೈತಂದ್ರೆ ಲೆಕ್ಕ ಹಾಕ್ರಿ. ಇವತ್ತಿನ ಈ ವಿಡಿಯೋ 1000ಕ್ಕಿಂತ ಅಧಿಕ ರಜಪೂತ ಮಹಿಳೆಯರು ಜೀವಂತವಾಗಿ ಅಗ್ನಿ ಪ್ರವೇಶ ಮಾಡಿದಂಥ ಅವರ ಬಗ್ಗೆ, ಹಾಗೆ ಸುಮಾರು 3 ಬಾರಿ ಈ ಕೋಟೆ ಮೇಲೆ ಆಕ್ರಮಣ ಆದರೂ ಕೂಡ ಇವತ್ತಿಗೂ ಕೂಡ ಗಟ್ಟಿಯಾಗಿ ನಿಂತಿರುವ ಈ ಕೋಟೆಯ ಬಗ್ಗೆ, ಹಾಗೆ ಈ ಕೋಟೆಯ ಒಳಗಡೆ ಇರುವಂಥ ಹಲವಾರು ಅನೇಕ ಪ್ರದೇಶಗಳ ಬಗ್ಗೆ, ರಾಜಸ್ಥಾನದ ಈ ಚಿತ್ತೋರ್ಗಢ ಕೋಟೆಯ ಬಗ್ಗೆ ಸಂಪೂರ್ಣವಾಗಿ ಎಲ್ಲ ಮಾಹಿತಿನೂ ತಿಳಿಸ್ತೀನಿ. ಯಾರೆಲ್ಲ ಈ ರಾಜಸ್ಥಾನದ ಲಾಸ್ಟ್ ಎಪಿಸೋಡ್ ನೋಡತ್ತೀರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ. ನಿಮ್ಗೇನಾರ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಡಿಸ್ಲೈಕ್ ಮಾಡಿರಿ. ಬರ್ರಿ ಇವತ್ತಿನ ರಾಜಸ್ಥಾನದ ಲಾಸ್ಟ್ ಎಪಿಸೋಡ್ನ ಶುರು ಮಾಡೋಣ. ಈ ಚಿತ್ತೋರ್ಗಢ ಕೋಟೆನ 7ನೇ ಶತಮಾನದೊಳಗೆ ಇದನ್ನು ನಿರ್ಮಾಣ ಮಾಡ್ತಾರ. ಈ ಕೋಟೆನ ಮೇವಾರ್ ರಾಜ್ಯದ ರಾಜಧಾನಿಯಾಗಿ ಕೂಡ ಮಾಡಿದ್ರು. ಇನ್ನು ಈ ಕೋಟೆನ ಹಲವಾರು ಬಾರಿ ಹಲವಾರು ರಾಜರು ಬೇರೆ ಬೇರೆ ಶತಮಾನಗಳಲ್ಲಿ ಆಳ್ವಿಕೆ ಮಾಡ್ಯಾರ. 1303ನೇ ಇಸವಿ ಒಳಗೆ ಅಲ್ಲಾವುದ್ದೀನ್ ಖಿಲ್ಜಿ ಈ ಕೋಟೆ ಮ್ಯಾಗ ದಾಳಿ ಮಾಡ್ತಾನ. ಅದಾದ್ಮ್ಯಾಗ 1535 ಒಳಗೆ ಬಹದ್ದೂರ್ ಶಾ ಅವನು ಕೂಡ ಈ ಕೋಟೆ ಮ್ಯಾಗ ದಾಳಿ ಮಾಡ್ತಾನ. ಅದಾದ್ಮ್ಯಾಗ ಕೊನೆಯ ಬಾರಿ 1568ರಾಗ ಅಕ್ಬರ್ ಅವನು ಕೂಡ ದಾಳಿ ಮಾಡ್ತಾನ. ಇದೇ ರೀತಿ ಈ ಕೋಟೆ ಮೇಲೆ ಟೋಟಲ್ ಆಗಿ 3 ಬಾರಿ ದಾಳಿ ಆಗ್ಯದ. ಹಾಗಾಗಿ ಈ ಕೋಟೆ ಒಳಗೆ ಸಿಕ್ಕಾಪಟ್ಟೆ ಅರಮನೆ ಆಗಿರ್ಬೋದು, ಕೊಠಡಿಗಳಾಗಿರ್ಬೋದು, ಈ ರೀತಿ ಎಷ್ಟೋ ಸ್ತಂಭಗಳಾಗಿರ್ಬೋದು, ದೇವಾಲಯಗಳಾಗಿರ್ಬೋದು ಎಷ್ಟೋ ಹಾಳಾಗ್ಯಾವ. ಅದನ್ನು ನಾನು ಇವಾಗ ಮುಂದೆ ಹೋಗಿ ನಿಮ್ಗೆ ತೋರಿಸ್ತೀನಿ. ಎಷ್ಟು ಹಾಳಾಗ್ಯಾವ, ಎಷ್ಟು ನಾಶ ಆಗ್ಯಾವ, ಎಷ್ಟು ಉಳಿದಾವ ಅಂತ ಪ್ರತಿಯೊಂದು ಕೂಡ ಈ ವಿಡಿಯೋದೊಳಗೆ ನೋಡ್ಕೋತ ಹೋಗೋ ಮುಂದೆ. ಇದು ಪೂರ್ತಿ ಭಾರತದೊಳಗೆ ಅತಿ ದೊಡ್ಡ ಕೋಟೆ ಅಂತ ಹೇಳ್ಬೋದು. ಹಾಗೆ ಈ ಕೋಟೆ ಬೆಟ್ಟದ ಮೇಲೆ ಸುಮಾರು 700 ಎಕರೆ ಜಾಗದೊಳಗೆ ವಿಸ್ತೀರ್ಣದಲ್ಲಿ ಈ ಕೋಟೆ ಐತಿ. ಆ್ಯಕ್ಚುಲಿ ಈ ಕೋಟೆ ಪೂರ್ತಿ ನೀವು ನೋಡ್ಬೇಕಂದ್ರೆ ಟೋಟಲ್ ಆಗಿ ನಿಮ್ಗೆ 1 ದಿವಸ ಟೈಮ್ ಅಂತೂ ಬೇಕೇ ಬೇಕು. ಆ ಕಡೆ ಎಲ್ಲ ಪ್ಲೇಸ್ ಅದಾವು, ಅದನ್ನು ಕೂಡ ನಾನು ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ಇವಾಗೆಲ್ಲ ಆ ಕಡೆ ಎಲ್ಲ ಹೋಗಬೇಕು. ಚಿತ್ತೋರ್ಗಢ ಕೋಟೆ ಅಂದ ತಕ್ಷಣ ಇಲ್ಲಿ ಆಳ್ವಿಕೆ ಮಾಡಿರುವ ಹಲವಾರು ರಾಜರೊಳಗೆ ರಾವಲ್ ರತನ್ ಸಿಂಗ್ ಅವರ ಹೆಸರು ಕೇಳೇ ಇರ್ತೀವಿ. 1302 ಇವರು ಈ ಕೋಟೆಯ ರಾಜರಾಗ್ತಾರ. ಇವರ ಹೆಂಡತಿಯೇ ರಾಣಿ ಪದ್ಮಿನಿ. ಇನ್ನು ಇಲ್ಲೇನು ನೋಡತ್ತೀರಿ, ಇದು ರಾವಲ್ ರತನ್ ಸಿಂಗ್ ಅವರ ಅರಮನೆ ಅಂತ ಹೇಳ್ತಾರ. ಆದ್ರೆ ಅವರು ಇಲ್ಲೇ ವಾಸವಾಗಿದ್ರು ಅನ್ನಕ್ಕೆ ಯಾವುದೇ ಮೂಲ ಸಾಕ್ಷಿ ಇಲ್ಲ. ಇನ್ನು 16ನೇ ಶತಮಾನದೊಳಗೆ ಮಹಾರಾಣಾ ರತನ್ ಸಿಂಗ್ ಅವರ ಆಳ್ವಿಕೆ ಒಳಗೆ ಈ ಕೋಟೆ ನಿರ್ಮಾಣ ಆಗಿತ್ತು ಅಂತ ಹೇಳ್ತಾರ. ಆ ರೀತಿ ಕೆಲವು ವದಂತಿಗಳು ಕೂಡ ಅದಾವು. ಏನೇ ಇರಲಿ, ಆದ್ರೆ ಈ ಅರಮನೆ ಒಳಗೆಲ್ಲ ಹೆಂಗದತ್ತ ಅದ್ರ ಬಗ್ಗೆ ನೋಡೋಂಬರಿ. ಆ ಬಾಗಿಲಿಂದ ಒಳಗಡೆ ಎಂಟ್ರಿ ಕೊಡೋದು. ಇದು ಪೂರ್ತಿ ಗಾರ್ಡನ್. ಇನ್ನು ಇಲ್ಲಿ ಬಂದ್ರೆ ಈ ಜಾಗದಾಗ ಮೇನ್ 2 ಸಣ್ಣ ಸಣ್ಣ ಬಾಗಿಲದಾವು. ಆಲ್ಮೋಸ್ಟ್ ಅವು ಮುರಿದಾವೆಲ್ಲ. ನನಗೊಂದು ಆಶ್ಚರ್ಯ ಆಯಿತು, ಆಲ್ಮೋಸ್ಟ್ ಈ ಜಾಗದಾಗ ಜಾಸ್ತಿ ಟೂರಿಸ್ಟ್ ಎಲ್ಲ ಯಾರೂ ಇಲ್ಲ, ಭಾಳ ಕಮ್ಮಿ ಜನ ಬರ್ತಾರೆ ಇಲ್ಲಿ. ಈ ಜಾಗದಾಗ ಸಣ್ಣ ಸಣ್ಣ ಕೊಠಡಿಗಳದಾವು. ಈ ಅರಮನೆಯ ಮುಂದ್ಗಡೆ ಒಂದು ಮಂದಿರ ಕೂಡ ನಿರ್ಮಾಣ ಮಾಡ್ಯಾರ. ಪೂರ್ತಿ ಮುಂದೆ ಎಲ್ಲ ಹೊಂಡ ಐತಿ. ಕೋಟೆ ಒಳಗೆ ಒಂದು ಸುಂದರವಾದಂಥ ದೃಶ್ಯ ನೋಡಿದೆ. ಅಲ್ಲಿ ದೂರತ್ತು ನಿಮ್ಗೆ 2 ಸಣ್ಣ ಸಣ್ಣ ಗಿಳಿ ಕಾಣತ್ತವ ಅನ್ಕೋತೀನಿ. ಬಹುಶಃ ಅವು ತಮ್ಮ ಪ್ರೀತಿನ ಹಂಚ್ಕೊಳತ್ತವ ಅನ್ಕೋತೀನಿ. ಇದ್ರ ಮ್ಯಾಗೂ ಎಲ್ಲ ಆಕ್ರಮಣ ಎಲ್ಲ ಆಗೈತಿ. ಹಾಗಾಗಿ ಇದು ಕೂಡ ಪ್ಯಾಲೇಸ್ ಅಷ್ಟೇನು ಉಳಿದಿಲ್ಲ. ಇನ್ನು ಇವು ಕಂಬೆಲ್ಲ ಪೂರ್ತಿ ಬಾಗ್ಯಾವು, ಯಾವಾಗ ಬೀಳ್ತಾವತ್ತೆ ಗೊತ್ತಿಲ್ಲ. ಆಲ್ಮೋಸ್ಟ್ ಈ ಪ್ಯಾಲೇಸ್ ಒಳಗೆ ಸಿಕ್ಕಾಪಟ್ಟೆ ರೂಮ್ಸ್ ಎಲ್ಲ ಅದಾವು. ಒಂದು ಜಾಗದಾಗ ಹೋಗಲೇ ಬೇಡ ಅಂತ ಅನ್ಸತ್ತದ. ಯಾರ ಜೊತೆಗಿದ್ರೆ ಹೋಗಕ್ಕೊಂದು ಧೈರ್ಯ. ಯಪ್ಪ ಖರ್ಚುಟಿಗೆ ಅದಾವಪ್ಪ ಅಲ್ಲಿ. ಕಡಿತಂದ್ರೆ ನನ್ನ ಜೀವನ ಹೋಯ್ತು ಅನ್ನೋದು ಇಲ್ಲಿ. ಅಲ್ಲಿ ಮ್ಯಾಗ ಖರ್ಚುಟಿಗಿದ್ದು ಅವು ಕಡಿತಂದ್ರೆ ನಿಮಗೆ ಗೊತ್ತದ. ನಿಮ್ಮ ಕಡೆ ನೀವು ಏನತ್ತು ಕರಿತಿರೋದು ಗೊತ್ತಿಲ್ಲ. ನಾವು ಖರ್ಚುಟಿಗೆ ಎದ್ದು ಕರಿತೇವೆ. ಕಡಿದ್ರೆ ಪೂರ್ತಿ ಎಷ್ಟು ದಪ್ಪಕ್ಕದ ಮುಖ ಎಲ್ಲ ಅದು. ಅದೇನೋ ಅಂತಾರಲ್ಲ, ವಿಡಿಯೋ ಮಾಡಕ್ಕೆ ಬಂದು
ನನ್ನ ಪರಿಸ್ಥಿತಿ ಈ ರೀತಿ ಆಗಬಾರ್ದು. ಸೊ ಪ್ಯಾಲೇಸ್ ಮ್ಯಾಗ ಇದು ನೋಡಿದೆ, ನನ್ನ ಪ್ರಕಾರ ಇದು ಸಣ್ಣ ಜಳಕ ಮಾಡೋ ಸ್ವಿಮ್ಮಿಂಗ್ ಪೂಲ್ ಅಂತ ಅನ್ಕೋತೀನಿ. ಇನ್ನು ಇವು ಮ್ಯಾಗೆಲ್ಲ ಒಂದು ಸಣ್ಣ ಸಣ್ಣ ರೂಮ್ ಅದಾವೆ. ನಿಜ ಹೇಳ್ತೀನಿ, ನನಗಂತೂ ಒಂದೊಂದು ರೂಮ್ ಒಳಗೆ ಹೋಗೋಕ್ಕೆ ಅಂಜಿಕೆ. ಯಾಕಂದ್ರೆ ಮ್ಯಾಗ ನೋಡಿದ್ರೆ ಕಲ್ಲು ಈ ಸದ್ಯನ ಕಾಲಿಡ ನನ್ನ ಮ್ಯಾಗೆ ಬೀಳ್ತದನ್ನೋ ರೇಂಜಿಗೆಲ್ಲ ಅದಾವೆ. ಜಾಸ್ತಿ ಜನ ಎಲ್ಲ ಓಡಾಡತ್ತಿದ್ರೆ ಇಲ್ಲಪ್ಪ ಸೇಫ್ಟಿ ಐತತ್ ಅಂದ್ಕೊಂಡು ಒಳಗೆ ಹೋಗ್ಬೋದು. ನೋಡಿರಿ, ಅರಮನೆ ಕೆಳಗೂ ಕೂಡ ಇಲ್ಲೊಂದು 2-3 ರೂಮ್ ಅದ, ದೊಡ್ಡ ದೊಡ್ಡ ರೂಮ್ ಎಲ್ಲ ನೋಡಿದ್ರೆ ಬೂತ್ ಬಂಗ್ಲೆ ಟೈಪ್ ಅನ್ಸತ್ತೆ. ಒಳಗೆಲ್ಲ ಕುದುರೆ ಎಲ್ಲ ಕಟ್ಟಾಕತ್ತ ಅನ್ಕೋತೀನಿ, ಅದಕ್ಕೆ ಈ ರೀತಿ ಮಾಡ್ಯಾರ. ಇವೆಲ್ಲ ಆಲ್ಮೋಸ್ಟ್ ಬಿಟ್ರೆ ಇದೆಲ್ಲ ಪೂರ್ತಿ ಖಾಲಿ ಐತಿ. ಇವಾಗ ಈ ಜಾಗದೊಳಗೆ ನೋಡತ್ತೀರಿ, ಇದು ರತನ್ ಸಿಂಗ್ ಅವರ ಪತ್ನಿ ರಾಣಿ ಪದ್ಮಿನಿಯ ಅರಮನೆ, ಅಂದರೆ ಪದ್ಮಾವತಿಯ ಅರಮನೆ ಒಳಗಡೆ ಇವಾಗ ನಾನಿದ್ದೀನಿ. ರಾಣಿ ಪದ್ಮಿನಿಯ ಸಖಿಯರಾಗಿರಲಿ ಅಥವಾ ಅವ್ರ ಜೊತೆ ಇದ್ದಂಥ ಸೇವಕರ ಚಿಕ್ಕ ಚಿಕ್ಕ ಕೋಣೆಗಳಿವೆಲ್ಲ ಈ ಜಾಗದಾಗ ಅವರೆಲ್ಲ ಇರ್ತಿದ್ರು. ಇವಾಗ ಒಂದು ಸಣ್ಣ ಕತೆ ತುಂಬಾ ಸಿಂಪಲ್ಲಾಗಿ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ ಕೇಳ್ರಿ. ಆಲ್ಮೋಸ್ಟ್ ಈ ಕತೆ ಯಾರೆಲ್ಲ ಪದ್ಮಾವತ್ ಮೂವಿ ನೋಡಿರ್ತೀರಿ ಅವ್ರಿಗೆ ಗೊತ್ತಿರ್ತೈತಿ, ಆದರೂ ಯಾರೆಲ್ಲ ನೋಡಿಲ್ಲ ಅವರಿಗಾದರೂ ಗೊತ್ತಾಗಲಿ ಅಂತ ಈ ಸ್ಟೋರಿ ಹೇಳ್ತೇನೆ. ಆವಾಗಿನ ಟೈಮ್ದಾಗ ರಾಣಿ ಪದ್ಮಾವತಿ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಸುಂದರವಾಗಿದ್ರಂಥವ್ರು. ಈ ವಿಷಯ ಆಲ್ಮೋಸ್ಟ್ ಎಲ್ಲ ಕಡೆ ಗೊತ್ತಿತ್ತು. ಅದೇ ವಿಷಯ ಅಲ್ಲಾವುದ್ದೀನ್ ಖಿಲ್ಜಿಗೂ ಕೂಡ ಗೊತ್ತಾಗೈತಿ. ಗೊತ್ತಾದ್ಮ್ಯಾಗ ಅಲ್ಲಾವುದ್ದೀನ್ ಖಿಲ್ಜಿ ಹೆಂಗಾದ್ರೂ ಮಾಡಿ ಈ ರಾಣಿ ಪದ್ಮಾವತಿ ಅವ್ರು ಹೆಂಗದಾರ ಅವ್ರನ್ನ ನೋಡಲೇಬೇಕಂತ ಮನಸ್ಸಾಕದ. ಬಟ್ ಅವ ಏನು ಮಾಡ್ತಾನಂದ್ರೆ, ಈ ರೀತಿ ಹೇಳಿದ್ರೆ ನನ್ನನ್ನು ಕೋಟೆ ಒಳಗೆ ಬಿಡಲ್ಲಂತ ಒಂದು ಮೆಸೇಜ್ ಕಳಿಸ್ತಾನಂತ. ಇಲ್ಲ, ನಾನು ನಿಮ್ಮನ್ನು ಕೋಟೆ ನೋಡಬೇಕು, ನಿಮ್ಮ ಕೋಟೆ ಹೆಂಗತ್ತ ನಾನು ನೋಡ್ಬೇಕಂತ ಆಸೆ ಆಗ್ಯದತ್ತ. ಹಿಂಗೆ ಹೇಳಿ ಈ ರೀತಿ ಸುಳ್ಳು ಹೇಳಿ ಅವನಿಗೆ ಕೋಟೆಗೆ ಬರ್ತಾನೆ. ಕೋಟೆಗೆ ಬಂದು ಕೋಟೆ ಎಲ್ಲ ತಿರುಗಾಡಿ ನೋಡಿ ಸ್ವಲ್ಪ ಹೊಗಳಿದ ರೀತಿ ಈ ರೀತಿ ಎಲ್ಲ ಮಾಡ್ತಾನಂತ. ಆಮೇಲೆ ಊಟ ಎಲ್ಲ ಮಾಡ್ತಾನೆ. ಕೊನೆಗೆ ಹೋಗೋ ಟೈಮ್ದಾಗ ಅಲ್ಲಾವುದ್ದೀನ್ ಖಿಲ್ಜಿ, ಇಲ್ಲ ಕೋಟೆ ಎಲ್ಲ ತೋರಿಸಿದ್ರಿ, ಕೋಟೆ ಒಳಗಿದ್ದಂಥ ರಾಜರು ಪ್ರತಿಯೊಂದು ಕೂಡ ನೋಡಿದ್ಯಾ, ಬಟ್ ಕೋಟೆಯ ರಾಣಿ ಎಲ್ದಳ, ರಾಣಿನೂ ಒಂದು ಸರಿ ನೋಡ್ಬೇಕಂತ ಕೇಳ್ತಾಳಂತ. ಆವಾಗಿನ ರಜಪೂತ ಮಹಿಳೆಯರು ಗೌರವ ಮತ್ತು ಸ್ವಾಭಿಮಾನ ಮರ್ಯಾದೆ ಇದೆಲ್ಲ ಜೀವಕ್ಕಿಂತ ದೊಡ್ಡದಂತ ಅವಾಗ ನಂಬ್ತಿದ್ರು. ಯಾವುದೇ ಮಹಿಳೆ ಗಂಡಸರ ಮುಖ ನೋಡೋ ಹಾಗಿಲ್ಲ, ಹಾಗೆ ಗಂಡಸರು ಕೂಡ ಯಾವುದೇ ರಜಪೂತ ಹೆಣ್ಣು ಮಕ್ಕಳ ಮುಖನ ನೇರವಾಗಿ ನೋಡೋ ಹಾಗಿಲ್ಲ ಅಂತ ಆವಾಗ ಈ ರೀತಿಯೆಲ್ಲ ಸಂಸ್ಕೃತಿ ಕೂಡ ಇತ್ತು. ಬಟ್ ಕೊನೆಗೂ ಅಲ್ಲಾವುದ್ದೀನ್ ಖಿಲ್ಜಿ ಕೇಳೇ ಬಿಡ್ತಾನೆ. ಅಕಸ್ಮಾತ್ ನಾ ಏನಾದರೂ ತೋರ್ಸೋಕ್ಕಾಗಲ್ಲ ಅಂತ ಅಂದೆ ಅಂದ್ರೆ ಇವನು ಯುದ್ಧಕ್ಕೆ ಬರೋ ಎಲ್ಲ ಚಾನ್ಸಸ್ ಐತಿ ಅಂತ ಈ ರೀತಿ ಅಂದ್ಕೊಂಡು ಅವ ತೋರ್ಸೋದಕ್ಕೆ ಒಪ್ಕೋತಾನ. ಆದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ರಾಣಿ ಪದ್ಮಿನಿಯ ಮುಖ ಯಾವ ರೀತಿ ನೋಡ್ತಾನ, ಎಲ್ಲಿ ನೋಡ್ತಾನ, ಹೇಗೆ ನೋಡ್ತಾನಂತ ಅದೇ ಜಾಗಕ್ಕೆ ಹೋಗಿ ನಿಮ್ಗೆ ನಾನು ತೋರಿಸ್ತೀನಿ. ಇದೇ ಮೇನ್ ಪಾಯಿಂಟ್. ಇಲ್ಲಿ ನೋಡುತ್ತಿರಲ್ಲ ಮಿಡಲ್ ಒಳಗೆ ಅದೇ ರಾಣಿ ಪದ್ಮಿನಿಯ ಪ್ಯಾಲೇಸ್. ಅದು ನೀರಿನ ಮಧ್ಯದೊಳಗೆ ಅವ್ರ ಪ್ಯಾಲೇಸ್ ಇತ್ತು ಈ ಥರ. ಅಲ್ಲಿ ನೀರಿನ ಮಧ್ಯೆ ಇರೋ ಚಿಕ್ಕ ಪ್ಯಾಲೇಸ್ನ ಬಾಲ್ಕನಿಯಲ್ಲಿ ರಾಣಿ ಪದ್ಮಿನಿ ಅವರನ್ನು ನಿಲ್ಲಿಸಿ ಅವರ ಪ್ರತಿಬಿಂಬ ನೀರೊಳಗೆ ಬಿದ್ದಾಗ ಇಲ್ಲಿ ಮ್ಯಾಗ್ ಸುತ್ತಲೂ ಕನ್ನಡಿ ಹಾಕಿದ್ರಂತ. ಈ ಕನ್ನಡಿ ಮೂಲಕ ಅಲ್ಲಾವುದ್ದೀನ್ ಖಿಲ್ಜಿ ರಾಣಿ ಪದ್ಮಿನಿಯ ಪ್ರತಿಬಿಂಬ ನೋಡಿ ಅವಳ ಸೌಂದರ್ಯಕ್ಕೆ ಮನಸೋತಿದ್ದ ಅಂತ ಹೇಳ್ತಾರ. ನೀರಿನ ಮಧ್ಯದೊಳಗೆ ರಾಣಿ ಪದ್ಮಿನಿ ದೇವಿಯ ಪ್ಯಾಲೇಸ್ ಐತಿ. ಅಂದ್ರೆ ಆ ಪ್ಯಾಲೇಸ್ವರೆಗೂ ಹೋಗ್ಬೇಕಂದ್ರೆ ಒಂದು ಕೆಳಗೆ ಚಿಕ್ಕ ಹಡಗಿನ ಟೈಪ್ ಇರ್ತದೆ. ಆ ಹಡಗಿನ ಒಳಗೆ ಕೂತೆ ಆ ಪ್ಯಾಲೇಸ್ವರೆಗೂ ಕರ್ಕೊಂಡು ಹೋಗ್ತಿದ್ರು. ಬಟ್ ಎಲ್ಲ ಟೈಮ್ ಒಳಗೆ ಇಲ್ಲಿ ಇರ್ತಿರ್ಲಿಲ್ಲ. ಬ್ಯಾಸ್ಗೆ ಒಳಗೆ ಸಿಕ್ಕಾಪಟ್ಟೆ ಬಿಸಿಲೆಲ್ಲ ಇದ್ದಾಗ ಮಾತ್ರ ಅದರೊಳಗೆ ಇರ್ತಿದ್ರು. ಈ ರೀತಿ ನೀರಿನ ಮಧ್ಯದೊಳಗೆ ಈ ರೀತಿ ಪ್ಯಾಲೇಸ್ ನಿರ್ಮಾಣ ಮಾಡೋಕೆ ಮೂಲ ಕಾರಣ ಏನಪ್ಪ ಅಂತಂದ್ರೆ, ಯಾರಾದರೂ ಶತ್ರುಗಳು ದಂಡೆತ್ತಿ ಬಂದಾಗ, ಯುದ್ಧಗೋಸ್ಕರ ಬಂದಾಗ ಅವರಿಗೆ ಈಸಿಯಾಗಿ ಪ್ಯಾಲೇಸ್ವರೆಗೂ ತಲುಪಬಾರ್ದು. ಯಾಕಂದರೆ ಪ್ಯಾಲೇಸ್ವರೆಗೂ ಹೋಗ್ಬೇಕಂದ್ರೆ ಒಂದು ಈಜ್ಕೊಂಡು ಹೋಗಬೇಕು, ಇಲ್ಲ ಯಾವುದಾದ್ರೂ ಸಣ್ಣ ಪುಟ್ಟ ತೆಪ್ಪದ ಮೂಲಕ ಹೋಗಬೇಕು. ತೆಪ್ಪ ಅಂತರೂ ಆ ರೀತಿ ಎಲ್ಲ ಇಡ್ತಿರ್ಲಿಲ್ಲ ಅವರು. ಸೊ ಆ ಜಾಗ ಇಲ್ಲೇ ನೋಡ್ರಿ. ರಾಣಿ ಪದ್ಮಿನಿ ದೇವಿ ಆಗಿರ್ಬೋದು, ಅವ್ರ ಸಖಿಯರ ಜೊತೆ ಈ ರೀತಿ ಅರಮನೆ ಒಳಗೆ ಬಂದು ಇದೇ ಜಾಗದ ಮೂಲಕ ಒಳಗೆ ಹೋಗ್ತಿದ್ರು ಅವರು. ಅಲ್ಲಿ ಚಿಕ್ಕ ಹಡಗಿರ್ತಿತ್ತು. ಸೊ ಹಡಗ ಮೂಲಕ ನೀರಿನ ಮಧ್ಯದೊಳಗಿರೋ ಪ್ಯಾಲೇಸ್ ಒಳಗೆ ಹೋಗ್ತಿದ್ರು ಈ ರೀತಿ. ನನ್ನ ಪ್ರಕಾರ ಹೇಳೋದಾದ್ರೆ ಇದು ನೀರಿನ ಮಿಡಲ್ ಆದಂತೆ ಇದ್ರ ಮ್ಯಾಗ ಆಲ್ಮೋಸ್ಟ್ ಯಾವುದೂ ಆಕ್ರಮಣ ಆಗಿಲ್ಲ. ಇದು ಒಂದು ರೀತಿ ಸೇಫ್ ಆಗಿ ಉಳಿತದ. ಬಟ್ ಇದೇನಾದರೂ ನೀರಿನ ನಡುವೆ ಇರ್ಲಿಕ್ಕಂದ್ರೆ 3 ಬಾರಿ ಆಕ್ರಮಣದಾಗ ಇಷ್ಟೊತ್ತಿಗೆ ಇದನ್ನು ಒಡೆದು ತೆಗಿತಿದ್ರ ಅಂತ ಅನ್ಕೋತೀನಿ. ಇದೇ ರಾಣಿ ಪದ್ಮಿನಿ ಪ್ಯಾಲೇಸ್ ಒಳಗೆ ಅಲ್ಲಾವುದ್ದೀನ್ ಖಿಲ್ಜಿ ರಾಣಿ ಪದ್ಮಾವತಿಯ ಮುಖನ ನೋಡ್ತಾನ. ಅವರ ಮುಖ ನೋಡಿದ ನಂತರ ಇನ್ನೂ ಅವನಿಗೆ ಅವಳ ಮೇಲೆ ಆಸೆ ಸಿಕ್ಕಾಪಟ್ಟೆ ಹೆಚ್ಚಕ್ಕದ. ಹೇಗಾದ್ರೂ ಮಾಡಿ ರಾಣಿ ಪದ್ಮಿನ ಪಡಿಲೇಬೇಕು ಅಂತ ಅವನು ಸಿಕ್ಕಾಪಟ್ಟೆ ಯೋಚನೆ ಕೂಡ ಮಾಡ್ತಾನೆ. ಅದರ ಯೋಚನೆ ಒಳಗೆ ಅವ ಮಾಡುವಂಥ ಒಂದು ದೊಡ್ಡ ದ್ರೋಹ ಏನಪ್ಪ ಅಂದ್ರೆ, ಅದುವೇ ರಾಜನಾದ ರಾವಲ್ ರತನ್ ಸಿಂಗ್ ಅವರನ್ನು ಭೇಟಿಗೆ ಆಹ್ವಾನ ಮಾಡ್ತಾನೆ. ನಂತರ ರಾಜನನ್ನು ಅದೇ ಜಾಗದಾಗ ಬಂಧಿಸಿ ರಾಣಿ ಪದ್ಮಿಯನ್ನು ಕೊಡುವಂಥ ಬೇಡಿಕೆ ಕೂಡ ಇಡ್ತಾನೆ. ಅದರ ನಂತರ ರಜಪೂತ ಯೋಧರು ಸಿಕ್ಕಾಪಟ್ಟೆ ಜನ ಸೇರಿ ಹೇಗಾದರೂ ಮಾಡಿ ಅವ್ರ ರಾಜನನ್ನು ರಕ್ಷಣೆ ಕೂಡ ಮಾಡ್ತಾರತ್ತ. ನಂತರ ಆದ್ರೆ
ಇದಾದ್ಮ್ಯಾಗ ಖಿಲ್ಜಿ ಇನ್ನೂ ಕೋಪಗೊಂಡು 1303ರಲ್ಲಿ ಇದೇ ಚಿತ್ತೋರ್ಗಢ ಕೋಟೆ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ ಆಕ್ರಮಣ ಕೂಡ ಮಾಡ್ತಾನೆ. ಈ ಕೋಟೆಯಲ್ಲಿ ಇದ್ದಂಥ ಯೋಧರ ಮೇಲೆ ದೊಡ್ಡ ಯುದ್ಧ ಕೂಡ ಆಕೈತಿ. ಯುದ್ಧ ಆದ್ಮ್ಯಾಗ ಕೊನೆಗೂ ಈ ಯುದ್ಧದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಗೆಲುವು ಖಚಿತ ಅನ್ನೋದು ಗೊತ್ತಾಕದ. ಯಾಕಂದರೆ ಇಲ್ಲಿದ್ದಂಥ ಹಲವಾರು ಯೋಧರನ್ನು ಅಲ್ಲಾವುದ್ದೀನ್ ಖಿಲ್ಜಿ ಕಡೆಯವರು ಸಾಯಿಸ್ತಾರ. ಕೊನೆಗೆ ಈ ಯುದ್ಧದೊಳಗೆ ರಾಜ ರತನ್ ಸಿಂಗ್ ಕೂಡ ಸಾವನ್ನಪ್ಪಿದ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಅಲ್ಲಾವುದ್ದೀನ್ ಖಿಲ್ಜಿ ಇದನ್ನು ಕೂಡ ಬಿಟ್ಟಿಲ್ಲ, ಇದ್ರ ಮ್ಯಾಗೂ ದಾಳಿ ಮಾಡ್ಯಾನ. ಇದ್ರ ಮ್ಯಾಗಿದ್ದಂಥ ಆಲ್ಮೋಸ್ಟ್ ಮ್ಯಾಗಿನ ಸೈಡ್ ಎಲ್ಲ ಒಡೆದು ಹಾಕ್ಯಾರ. ಯಾಕಂದ್ರೆ 3 ಬಾರಿ ದಾಳಿ ಆದಾಗಲೂ ಆಲ್ಮೋಸ್ಟ್ ಎಲ್ಲ ಒಡೆದೇ ಹೋಗ್ಯಾರ ಎಲ್ಲರೂ. ಇವಾಗ ಹಿಂದೇನು ಕಾಣತ್ತದ ಈ ವಿಜಯ ಸ್ತಂಭದ ಮುಂದ್ಗಡೆ ಇರುವಂಥ ಈ ಜಾಗ ತುಂಬಾ ವಿಶೇಷ ಅಂತ ಹೇಳ್ಬೋದು ನಾವು. ಈ ಚಿತ್ತೋರ್ಗಢ ಕೋಟೆಯಲ್ಲಿ ಅತ್ಯಂತ ಪ್ರಮುಖವಾದಂಥ ಸ್ಥಳ ಯಾವುದಪ್ಪ ಅಂತಂದ್ರೆ ಇವಾಗ ಏನು ನೋಡತ್ತೀರಿ ಇದುವೇ ರಾಣಿ ಪದ್ಮಿನಿಯ ಜೌಹಾರ್ ಕುಂಡ. ಇದರ ವಿಶೇಷತೆ ಏನಪ್ಪ ಅಂತ ಹೇಳ್ತೀನಿ ಕೇಳ್ರಿ. ಇಲ್ಲಿ ಯಾವಾಗ ಅಲ್ಲಾವುದ್ದೀನ್ ಖಿಲ್ಜಿ ಈ ಕೋಟೆ ಮೇಲೆ ದಾಳಿ ಮಾಡ್ತಾನ ಆವಾಗ ಸಿಕ್ಕಾಪಟ್ಟೆ ದಿನಗಳ ಕಾಲ ಈ ಯುದ್ಧ ನಡೀತದಂತ. ಆವಾಗ ಇನ್ನೇನು ಅಲ್ಲಾವುದ್ದೀನ್ ಖಿಲ್ಜಿಗೆ ಗೆಲುವು ಖಚಿತ. ಈ ಕೋಟೆ ಸೋಲುವ ಸಾಧ್ಯತೆ ಯಾವಾಗ ಗೊತ್ತಾಗುತ್ತೆ ಆವಾಗ ಶತ್ರುಗಳು ಏನಾದರೂ ಈ ಕೋಟೆನ ಗೆದ್ರ ಮಹಿಳೆಯರನ್ನು ಬಂಧಿಸಿ ಅವಮಾನ ಮಾಡ್ತಾರ. ಅವಮಾನ ಮಾಡಿ ಕೆಟ್ಟ ರೀತಿ ನಡ್ಕೊಳ್ಳೋ ಸಾಧ್ಯತೆ ಐತಿ ಅಂತ ಆವಾಗ ಎಲ್ಲರೂ ಸೇರಿ ತಗೊಳ್ಳುವಂಥ ಮೊಟ್ಟ ಮೊದಲ ನಿರ್ಧಾರ ಏನಪ್ಪ ಅಂತಂದ್ರೆ ರಾಣಿ ಪದ್ಮಿನಿ ದೇವಿ ಮತ್ತು ಸಾವಿರಾರು ಮಹಿಳೆಯರು ಇದೇ ಜಾಗದಲ್ಲಿ ಅಗ್ನಿ ಪ್ರವೇಶ ಮಾಡ್ತಾರ. ಅದಕ್ಕೆ ಜೌಹಾರ್ ಕುಂಡ ಅಂತ ಕರೀತಾರ. ಇದೇ ರೀತಿ ಈ ಜಾಗದೊಳಗೆ ಟೋಟಲ್ ಆಗಿ 3 ಬಾರಿ ಜೌಹಾರ್ ಆಗೈತಿ. ಅಂದ್ರೆ 1535ರಲ್ಲೂ ಕೂಡ ಗುಜರಾತ್ ಸುಲ್ತಾನ ಬಹದ್ದೂರ್ ಶಾ ದಾಳಿ ಮಾಡಿದಾಗ ಅದೇ ರೀತಿ ಸಾವಿರಾರು ಮಹಿಳೆ ಈ ಜಾಗದಲ್ಲಿ ಅಗ್ನಿ ಪ್ರವೇಶ ಮಾಡ್ತಾರಂತ. ನಂತರ ಕೊನೆಯದಾಗಿ 3ನೇ ಬಾರಿ 1568ರೊಳಗೂ ಮುಘಲ್ ಸಾಮ್ರಾಟ ಅಕ್ಬರ್ ಕೂಡ ದಾಳಿ ಮಾಡಿದಾಗ ಆವಾಗಲೂ ಕೂಡ ಇದೇ ಜಾಗದಾಗ ಇಲ್ಲಿನ ರಜಪೂತ ಮಹಿಳೆಯರು ಎಲ್ಲರೂ ಸೇರಿ ಈ ಅಗ್ನಿ ಪ್ರವೇಶ ಮಾಡ್ತಾರ. ಟೋಟಲ್ ಆಗಿ ಈ ಜಾಗದಾಗ 3 ಸಾರಿ ಇಲ್ಲಿರುವಂಥ ಸಾವಿರಾರು ರಜಪೂತ ಮಹಿಳೆಯರು ಅಗ್ನಿ ಪ್ರವೇಶ ಮಾಡ್ಯಾರಂತ. ಅಂದ್ರೆ ಈ ಜೌಹಾರ್ ಕುಂಡದೊಳಗೆ ಅವರು ಬೆಂಕಿಗೆ ಆಹುತಿಯಾಗ್ಯಾರ. ಈ ಜಾಗ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಒಳಗಿತ್ತಿದ್ದು 50 ಫೂಟ್ ಒಳಗೈತಿ. ಬಟ್ ಆಮೇಲೆ ಗೌರ್ಮೆಂಟ್ ಇದನ್ನು ಮುಚ್ತದ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದ್ರೆ ಇದನ್ನು ಗೌರ್ಮೆಂಟ್ ಮುಚ್ಚಬೇಕಾದ್ರೆ ಈ ಜಾಗದಾಗ ಹಲವಾರು ಮಹಿಳೆಯರ ಅಸ್ಥಿಪಂಜರ ಆಗಿರ್ಬೋದು ಮತ್ತು ಅವರ ಮೇಲಿದ್ದಂಥ ಒಡವೆ ಇದೆಲ್ಲ ಈ ಜಾಗದಾಗ ಸಿಕ್ಕೈತೆ ಅಂತ ಹೇಳ್ತಾರೆ. ಇನ್ನು ಈ ಜೌಹಾರ್ ಕುಂಡದ ಪಕ್ಕದಲ್ಲಿ ಇರುವ ಈ ಸ್ತಂಭಕ್ಕೆ ವಿಜಯ ಸ್ತಂಭ ಅಂತ ಕರೀತಾರ. ಮಹಾರಾಣ ಕುಂಭ ಅವರು 1440ರೊಳಗ ಮಾಲ್ವಾ ಸುಲ್ತಾನ ಮೊಹಮ್ಮದ್ ಖಿಲ್ಜಿ ಅವರ ವಿರುದ್ಧ ಯುದ್ಧ ಮಾಡಿ ಗೆದ್ದಾಗ ಅದರ ನೆನಪಿಗೋಸ್ಕರ ಇದನ್ನ ಕಟ್ಟಿಸ್ತಾರಂತ. ಇದು ರಾಜಪೂತರ ವಿಜಯದ ಸ್ಮಾರಕ ಕೂಡ ಅಂತ ಹೇಳ್ತಾರ. ಇದರ ಎತ್ತರ 34 ಮೀಟರ್ ಅಂದ್ರೆ 122 ಅಡಿ ಐತಿ. ಒಳಗ ಟೋಟಲ್ ಆಗಿ 9 ಮಹಡಿ ಅದಾವು. ಇದರ ಸುತ್ತಲೂ ಹಲವಾರು ದೇವತೆಗಳ, ಯೋಧರ ಮತ್ತು ಶಾಸನಗಳ ಕೆತ್ತನೆಗಳನ್ನು ಕೂಡ ಈ ಕಂಬದ ಸುತ್ತಲೂ ನಾವು ನೋಡ್ಬೋದು. ಈ ಸ್ತಂಭದ ಬಾಗಿಲನ್ನ ಯಾಕೆ ಇಷ್ಟು ಚಿಕ್ಕದಾಗಿ ಮಾಡ್ಯಾರಂದ್ರೆ ಅಕಸ್ಮಾತ್ ಯಾರಾದರೂ ಒಳಗಡೆ ಹೋಗ್ಬೇಕಂದ್ರೆ ಅವ್ರ ತಲೆ ಬಾಗಿಸೇ ಒಳಗಡೆ ಹೋಗಲಿ, ಬರಬೇಕಾದ್ರೆ ತಲೆ ಬಾಗಿಸೇ ಹೊರಗಡೆ ಬರಲಿ ಅಂತ ಈ ರೀತಿ ಸಂಪ್ರದಾಯ ಪ್ರಕಾರ ಈ ಬಾಗಿಲನ್ನ ನಿರ್ಮಾಣ ಮಾಡ್ಯಾರ. ಈ ಸ್ತಂಭದೊಳಗೆ ಹೋಗಿ ಪೂರ್ತಿ ಮ್ಯಾಗೆಲ್ಲ ಹೋಗಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ಅಲೌಡ್ ಇತ್ತು. ಬಟ್ ಪ್ರೆಸೆಂಟ್ ಆಗಿದ್ದೆಲ್ಲ ಬಂದ್ ಮಾಡ್ಯಾರ, ಯಾರೂ ಒಳಗೆಲ್ಲ ಹೋಗಂಗಿಲ್ಲ. ಕೋಟೆಯ ಮ್ಯಾಗಿ ನೋಡತ್ತೀರಿ ಈ ಜಾಗದಾಗ ಒಂದು ಹೊಂಡ ಕೂಡ ಐತಿ. ಆ್ಯಕ್ಚುಲಿ ಹೇಳಬೇಕಪ್ಪ ಅಂದ್ರೆ ಈ ಜಾಗದಾಗ ದರ್ಶನದ ಸಲುವಾಗಿ ಎಷ್ಟು ಜನ ಸೇರ್ಯಾರ ನೋಡ್ರಿ. ಒಳಗ ಹಸುವಿನ ಮುಖದ ಆಕಾರದ ರೀತಿ ಗೋಡೆ ಒಳಗ ಕೆತ್ತನೆ ಮಾಡ್ಯಾರಂತ. ಅದರ ಬಾಯಿಯಿಂದ 24 ಗಂಟೆ ನಿರಂತರವಾಗಿ ಈ ಕುಂಡಕ್ಕೆ ನೀರು ಬೀಳ್ತಾವು. ಈ ಕುಂಡದೊಳಗೆ ಏನು ನೋಡತ್ತೀರಿ ನೀರ ಇದೆಲ್ಲ ಅಲ್ಲಿಂದ ಬರ್ತಿರೋದೆ. ಅದಕ್ಕೆ ಈ ಕುಂಡನ ಗೌಮುಖ ಕುಂಡ ಅಂತ ಕರೀತಾರ. ಆದ್ರೆ ಈ ನೀರು ಎಲ್ಲಿಂದ ಬರ್ತಾವಂತ ಯಾರಿಗೂ ಗೊತ್ತಿಲ್ಲ. ಭೂಗರ್ಭದಿಂದ ಬರ್ತಾವಂತ ಇಲ್ಲಿಯ ಜನ ಅದನ್ನು ನಂಬ್ತಾರ. ಇಲ್ಲಿ ಒಳಗೊಂದು ಶಿವಲಿಂಗ ಐತಿ, ಹಾಗೆ ಲಕ್ಷ್ಮೀದೇವಿಯ ಮೂರ್ತಿ ಕೂಡ ಐತಿ. ಜನರು ಅದರ ದರ್ಶನ ಪಡೆದು ಆ ನೀರನ್ನ ಪ್ರಸಾದ ಅಂತ ಕುಡಿತಾರ. ಪ್ರೆಸೆಂಟ್ ಆಗಿ ಇವಾಗ ಇಲ್ಲಿನ ಸಿಚುವೇಶನ್ ಸಿಕ್ಕಾಪಟ್ಟೆ ಬಿಸಿಲದ. ಬಿಸಿಲೊಳಗೆ ಆಲ್ಮೋಸ್ಟ್ ನೀರೊಳಗೆ ಸ್ವಲ್ಪ ಕೈ ಎದ್ದು ನೋಡಿದ್ರೆ ಸಿಕ್ಕಾಪಟ್ಟೆ ನೀರು ತಂಪದವು. ಒಂದು ರೀತಿ ಈ ಕೋಟೆ ಒಳಗೆ ಈ ಹೊಂಡದ ವಿಶೇಷ ಇದೆ ಅಂತ ಹೇಳ್ಬೋದು. ಮತ್ತು ಭಾಳ ಚಳಿಗಾಲದಾಗೆಲ್ಲ ಈ ನೀರು ಪೂರ್ತಿ ಬೆಚ್ಚಗಿರ್ತಾವತ್ತ. ಈ ಹೊಂಡ ಇರೋದು ಕೋಟೆ ಮೇಲೆ ಇದು. ಈ ಕೋಟೆ ಒಳಗೆ ನೋಡ್ಬೋದು ನೀವು ಆಲ್ಮೋಸ್ಟ್ ಇಲ್ಲೆಲ್ಲ ಜಾಗದ ಸೈನಿಕರೆಲ್ಲ ನಿಂದಿರ್ತಿದ್ರು. ಅಕಸ್ಮಾತ್ ಏನಾದರೂ ಅಲ್ಲಿಂದ ಶತ್ರುಗಳೆಲ್ಲ ಈ ಕೋಟೆ ಏರಿ ಬರೋಕ್ಕೆ ಪ್ರಯತ್ನ ಪಟ್ರೆ ಇಲ್ಲೇನು ಕಾಣತ್ತದ ಒಂದು ರೀತಿ ಹೋಲ್ ರೀತಿ, ಇದ್ರೊಳಗೆ ಬಿಸಿನೀರು ಅಥವಾ ಬಿಸಿ ಎಣ್ಣೆಲ್ಲ ಹಾಕ್ತಿದ್ರಂತ. ಆವಾಗ ಯಾರೇ ಹತ್ತಿ ಮ್ಯಾಗ ಬಂದರು ಅವರು ಶತ್ರುಗಳೆಲ್ಲ ಮ್ಯಾಗ ಬರ್ದೇ ಇರೋ ರೀತಿ ಇದೊಂದು ರೀತಿ ಆವಾಗಿನ ಟೈಮ್ದ ಪ್ಲ್ಯಾನ್ ಎಲ್ಲ ಆಗಿತ್ತು.
ನಿಮಗೆ ಇನ್ನೊಂದು ಮುಖ್ಯವಾದ ವಿಷಯ ಗೊತ್ತಿರಲಿ, ಯಾಕಂದ್ರೆ ಆವಾಗಿನ ಟೈಮ್ದಾಗ ಏನಾದರೂ ಇಲ್ಲಿನ ಸೈನಿಕರಾಗಿರ್ಬೋದು ಅಥವಾ ರಾಜರಾಗಿರ್ಬೋದು ಯುದ್ಧ ಮಾಡಬೇಕಾದ್ರೆ ಅಲ್ಲಿ ಅವರು ಸಾವನ್ನಪ್ಪಿದ್ರೆ ಅವರ ಜೊತೆ ಅವರ ಹೆಂಡತಿಯನ್ನು ಕೂಡ ಇಲ್ಲಿ ಚಿತೆಯೊಳಗೆ ಸುಡ್ತಿದ್ರಂತ. ಈ ರೀತಿ ಸಂಪ್ರದಾಯ ಆವಾಗಿತ್ತು. ಗಂಡ ಏನಾದರೂ ತೀರ್ಕೊಂಡಂದ್ರೆ ಅವರ ಜೊತೆ ಹೆಣ್ಣಿನ ಜನ್ಮ ಕೂಡ ಅಲ್ಲಿಗೆ ಮುಗೀತಂತ ಹೇಳ್ಬೋದು. ಯಾವಾಗ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡಿ ಇನ್ನೇನು ಈ ಕೋಟೆ ಮ್ಯಾಗ ಯುದ್ಧ ಸಾಧಿಸಿ ಗೆದ್ದು ರಾಣಿ ಪದ್ಮಾವತಿ ದೇವಿನ ಪಡಿಬೇಕು ಅಂತ ಬರಬೇಕು ಅನ್ನೋಷ್ಟರಲ್ಲಿ ಅಷ್ಟೊತ್ತಿಗೆ ಇದೇ ಜಾಗದಾಗ ರಾಣಿ ಪದ್ಮಾವತಿ ಮತ್ತು ಸಾವಿರಾರು ಸಂಖ್ಯೆ ರಜಪೂತ ಮಹಿಳೆಯರು ಅಗ್ನಿ ಪ್ರವೇಶ ಮಾಡ್ತಾರೆ. ಆವಾಗ ಸಿಟ್ಟು ತಡಿಲಾರದೆ ಅಲ್ಲಾವುದ್ದೀನ್ ಖಿಲ್ಜಿ ಇಲ್ಲಿದ್ದಂಥ ಹಲವಾರು ಕಟ್ಟಡ ಆಗಿರ್ಬೋದು, ಗೋಪುರಗಳಾಗಿರ್ಬೋದು ಇದನ್ನೆಲ್ಲ ನಾಶ ಮಾಡ್ತಾನೆ. ಸೊ ಅದನ್ನೆಲ್ಲ ಈ ಜಾಗದ ನೋಡ್ಬೋದು. ಇಲ್ಲೇನು ಆಲ್ಮೋಸ್ಟ್ ಎಲ್ಲ ತುಕಡಿಗಳಾಗಿ ಬಿದ್ದವು. ಇದೆಲ್ಲ ಕೂಡ ಅಲ್ಲಾವುದ್ದೀನ್ ಖಿಲ್ಜಿ ನಾಶ ಮಾಡಿದ್ದು. ಅದಾದ್ಮ್ಯಾಗ ಮತ್ತು 2 ಬಾರಿ ಈ ಕೋಟೆ ಮೇಲೆ ದಾಳಿ ಹಾಕದ, ಆವಾಗ ಅವರು ಕೂಡ ನಾಶ ಮಾಡಿದ್ದು. ಆಲ್ಮೋಸ್ಟ್ ಇಷ್ಟೆಲ್ಲ ನೋಡ್ರಿ, ಈ ಕೋಟೆ ಮ್ಯಾಗ ದಾಳಿ ಮಾಡಿದಾಗ ಅವೆಲ್ಲ ನಾಶ ಆಗಿದ್ದಂತ ಹೇಳ್ಬೋದು. ಅಕಸ್ಮಾತ್ ಈ ಕೋಟೆ ಮೇಲೆ ಏನಾದರೂ ದಾಳಿ ಆಗ್ಲಿಕ್ಕಂದ್ರೆ ಇನ್ನೂ ಈ ಕೋಟೆ ಇವಾಗ ನಮಗೆ ಸುಂದರವಾಗಿ ನೋಡೋಕೆ ಸಿಗ್ತಿತ್ತು. ಈ ಜಾಗದಾಗೆಲ್ಲ ಏನು ಕಾಣತ್ತದ, ಇವೆಲ್ಲ ಕಟ್ಟಡ ಪೂರ್ತಿ ಇದ್ದು ಇವೆಲ್ಲ ಇದು ಆಗಿರ್ಬೋದು. ಇದ್ರ ಮ್ಯಾಗೆಲ್ಲ ಗೋಪುರ ಎಲ್ಲ ಇತ್ತು. ಆಲ್ಮೋಸ್ಟ್ ಇದನ್ನೆಲ್ಲ ಒಡೆದು ಹಾಕ್ಯಾರ. ಇಲ್ಲಿಂದ ನೋಡ್ಬೋದು ನೀವು, ಪೂರ್ತಿ ಕೆಳಗಿನ ಹೊಂಡನೂ ಕಾಣ್ತದ. ಅದು ಬಿಟ್ಟರೆ ಆಲ್ಮೋಸ್ಟ್ ಸಿಟಿ ಎಲ್ಲ ವ್ಯೂ ಈ ಜಾಗದಿಂದ ನೋಡ್ಬೋದು ನಾವು. ನೋಡ್ರಿ, ಬಿಸಿಲಿಗೆ ಸಾಕಾಗಿ ಅವು ನೆಳ್ಳಿಗೆ ಯಾವ ರೀತಿ ಕೂತಾವಂತ ಸಾಲಕ್ಕೆ ಒಂದಿಷ್ಟು ಅದೇ ಜಾಗದಾಗ ಮಕ್ಕೊಂಡವು. ಸಾಕಾಗಿ ಸಿಕ್ಕಾಪಟ್ಟೆ ಬಿಸಿಲದ. ಬಿಸಿಲಿಗೆ ಮನುಷ್ಯರಿಗೆ ನಮ್ಗೆ ತಳೋದಾಗಲಾಗ್ಯದ. ಬಟ್ ಅವು ಪಾಪ ಪ್ರಾಣಿ, ಮೂಕ್ ಪ್ರಾಣಿ ಏನು ಮಾಡಬೇಕು? ಅದು ಸ್ವಲ್ಪ ಬಾಡಿ ಬಲ್ ತಂಪದತ್ತ ಸಾಲ್ ಕ್ಯಾಂಗ್ ಕೂತಾವ ನೋಡ್ರಿ. ಕೋಟೆಯ ಈ ಜಾಗದೊಳಗೆ ನೋಡತ್ತೀರಿ, ಇದು ಕಾಳಿಕಾ ಮಾತೆಯ ದೇವಸ್ಥಾನ. ಆ್ಯಕ್ಚುಲಿ ಇದು ಫಸ್ಟಿಗೆ ಸೂರ್ಯ ದೇವಾಲಯ ಆಗಿತ್ತಂತ. ನಂತರ ಇದನ್ನು ಕಾಳಿಯ ಮಾತೆ ದೇವಸ್ಥಾನ ಆಗಿ ಬದಲು ಮಾಡ್ತಾರೆ. ಈ ಕೋಟೆ ಒಳಗೆ ಇದ್ದಂಥ ಸೈನಿಕರು ಯುದ್ಧಕ್ಕೆ ಹೋಗೋಕ್ಕೂ ಮುಂಚೆ ಅಥವಾ ರಾಜರಾಗಿಲ್ಲಿ ಎಲ್ಲರೂ ಈ ಸೂರ್ಯ ದೇವಾಲಯದ ಒಳಗೆ ಸೂರ್ಯನ ಅನುಗ್ರಹ ಪಡಿತಿದ್ರಂತ, ಆಶೀರ್ವಾದ ಪಡೆದು ನಂತರ ಯುದ್ಧಕ್ಕೆ ಹೋಗ್ತಿದ್ರಂತ. ಇದರ ಹೆಸರು ಭೀಮ್ಲತ್ ಕುಂಡ್ ಅಂತ. ಇದರ ಕತೆ ಏನಪ್ಪ ಅಂತಂದ್ರೆ, ಇದರ ಕತೆ ಮಹಾಭಾರತಕ್ಕೆ ಸಂಬಂಧಪಡ್ತದ. ಅಂದ್ರೆ ಮಹಾಭಾರತದಲ್ಲಿ ಪಾಂಡವರು ಅರಣ್ಯವಾಸ ಒಳಗಿದ್ದಾಗ ಅವರಿಗೆ ನೀರು ಸಿಗದೇ ಇರೋ ಟೈಮ್ದಾಗ ಆವಾಗ ಭೀಮ ಏನು ಮಾಡ್ತಾನಪ್ಪ ಅಂತಂದ್ರೆ ತನ್ನ ಕಾಲಿನಿಂದ ಜೋರಾಗಿ ಈ ಜಾಗದಾಗ ಹೊಡಿತಾನಂತ. ಆವಾಗ ಸುಮಾರು 200 ಅಡಿ ಆಳ ಐತಂತ. ಈ ಜಾಗದಾಗ ನೀರು ಉದ್ಭವ ಆಕವು. ಇದು ಡ್ರೋನ್ ಶಾಟಿಂದ ನೋಡಿದ್ರೆ, ಅಂದ್ರೆ ಮ್ಯಾಗಿಂದ ನೋಡಿದ್ರೆ ಒಂದು ರೀತಿ ಹೆಜ್ಜೆ ಗುರುತಿನ ರೀತಿಯೇ ಈ ಕುಂಡ ಐತಂತ. ಸೊ ಹಾಗಾಗಿ ಇದನ್ನು ಭೀಮಲತ್ ಕುಂಡ ಅಂತ ಕರೀತಾರೆ. ನೋಡ್ರಿ, ಇಲ್ಲಿಂದ ನಡ್ಕೋತ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಾದ್ರೆ ಈ ಜಾಗದಾಗ ಮತ್ತೊಂದು ದೇವಸ್ಥಾನ ನೋಡಿದೆನಾ. ಒಳಗೆ ಯಾರೂ ಬರಾತಿರ್ಲಿಲ್ಲ. ಅಂದ್ರೆ ಎಲ್ಲರೂ ಟೂರಿಸ್ಟ್ ಬೇರೆ ಕಡೆ ಹೊಂಟಿದ್ರು, ಇಲ್ಲಿ ಯಾರೂ ಇಲ್ಲ. ಆದರೂ ಹೇಗೈತಪ್ಪ ಅಂತ ನೋಡೋಕೆ ಸನಿಗೆ ಬಂದು ನೋಡಿದ್ಯಾ. ಬಟ್ ಆವಾಗ ಗೊತ್ತಾಯಿತು ಇದ್ರ ಮ್ಯಾಗೂ ಕೂಡ ಸಿಕ್ಕಾಪಟ್ಟೆ ದಾಳಿ ನಡೆದದ. ಆಲ್ಮೋಸ್ಟ್ ಇದ್ರ ಎಲ್ಲ ತುಕಡಿಗಳು ಆ ಜಾಗದಾಗ ನೋಡ್ಬೋದು ನೀವು, ಆ ಜಾಗದಾಗ ಬಿದ್ದವು. ನೋಡೋಕೆ ಎಷ್ಟು ಚಂದ ಕಾಣ್ತ ನೋಡ್ರಿ ದೂರಿಂದ ಇದು. ಇದ್ರ ಮ್ಯಾಗ ಪೂರ್ತಿ ಗೋಪುರ ಐತೆ ಅನ್ಕೋತೀನಿ. ಎಲ್ಲ ಒಡೆದು ಹಾಕ್ಯಾರ. ಇನ್ನು ಅದ್ರ ಮ್ಯಾಗೂ ಕೂಡ ಒಂದು ಸಣ್ಣ ಗೋಪುರ ಇತ್ತು, ಅದನ್ನು ಒಡೆದು ಹಾಕ್ಯಾರ. ಆದರೆ ಎಲ್ಲ ತುಕಡಿಗಳೆಲ್ಲ ಆ ಕಡೆ ಬಿದ್ದವು. ಪೂರ್ತಿ ದೊಡ್ಡ ದೊಡ್ಡ ಕಂಬಗಳು ಅದಾವೆ ಒಳಗೆಲ್ಲ. ಇನ್ನು ಹಾಗೆ ಒಳಗೆ ಬಂದು ನೋಡಿದ್ರೆ ಆ ಜಾಗದಾಗ ಅಲ್ಲೊಂದು ಶಿವಲಿಂಗ ಐತಿ. ಸೊ ನನ್ನ ಪ್ರಕಾರ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಅನ್ಕೋತೀನಿ, ಅದೇ ಇರ್ಬೋದು. ಇದು ಏನೋ ಪೂರ್ತಿ ಸ್ಟ್ಯಾಚು ಏನು ದೇವ್ರ ಮೂರ್ತಿ ಐತಲ್ಲ, ಪೂರ್ತಿ ಅರ್ಧ ಒಳಗದ ಹೇಳ್ತಾರೆ. ಇದು ಈ ರೀತಿ ದೇವಸ್ಥಾನಗಳ ಮ್ಯಾಗ ದಾಳಿ ಮಾಡೋಕೆ ಮನಸ್ಸರೇ ಹಂಗೆ ಬರ್ತದೆ ನನಗೆ ಗೊತ್ತಿಲ್ಲ. ಅದು ಒಂದಲ್ಲ ಎರಡಲ್ಲ 3 ಬಾರಿ ದಾಳಿ ಆಗ್ಯದ. ಪೂರ್ತಿ ಟೆಂಪಲ್ ಹೊರಗೆಲ್ಲ ವಾಸ್ತುಶಿಲ್ಪಗಳು, ಮೂರ್ತಿಗಳು ಎಲ್ಲ ಅದಾವು, ದೇವ್ರುಗಳು ಅದಾವು. ಆಲ್ಮೋಸ್ಟ್ ಅದು ರುಂಡ, ಕೈಯ ಕಾಲ ಎಲ್ಲ ಒಡೆದು ಹಾಕ್ಯಾರ. ಚಿತ್ತೋಡ್ಗಢ ಕೋಟೆಯ ಪ್ರಮುಖ ದ್ವಾರಗಳೊಳಗೆ ಈ ದ್ವಾರ ಕೂಡ ಒಂದು. ಇದಕ್ಕೆ ಸೂರಜ್ ಪೋಲ್ ಅಂತ ಕರೀತಾರೆ. ಸೂರಜ್ ಅಂದ್ರೆ ಸೂರ್ಯ, ಪೋಲ್ ಅಂದ್ರೆ ಬಾಗಿಲ. ಇನ್ನು ಇದು ಪೂರ್ವ ದಿಕ್ಕಿನೊಳಗೆ ಐತಿ, ಇಲ್ಲ ಸೂರ್ಯ ಉದಯ ಆಕ್ಕನ. ಹಾಗಾಗಿ ಈ ಬಾಗಿಲಿನ ಹೆಸರು ಸೂರಜ್ ಪೋಲ್ ಅಂತ ಇಟ್ಟಾರ. ಶತ್ರುಗಳೆಲ್ಲ ಎಂಟ್ರಿ ಎಲ್ಲ ಆಗ್ಬೇಕಂದ್ರೆ ಜಾಸ್ತಿ ಈ ಬಾಗಿಲಿಂದ ಬರ್ತಿದ್ರಂಥವ್ರು. ಹಾಗಾಗಿ ಈ ಬಾಗಿಲಿನ ನೋಡ್ರಿ ಯಾವ ರೀತಿ ಸೇಫ್ಟಿ ಮಾಡ್ಯಾರಂತ. ಮುಂದೆ ಈ ರೀತಿ ಚೂಪನು ಯಾಕೆ ಮಾಡ್ಯಾರಂದ್ರೆ, ಅಕಸ್ಮಾತ್ ಶತ್ರುಗಳು ಏನಾದರೂ ಬಂದ್ರೆ ಅವರು ಆನೆ ತೊಗೊಂಡು ಬರ್ತಿದ್ರಂತ. ಆನೆಯಿಂದ ಜೋರಾಗಿ ಗುದ್ದಿಸಿ ಈ ರೀತಿ ಬಾಗಿಲುಗಳೆಲ್ಲ ಮುರಿದು ಒಳಗೆ ಬರ್ತಿದ್ರಂತ. ಹಾಗೆಲ್ಲ ಆಗಬಾರ್ದು, ಆ ರೀತಿ ಆಗಬಾರ್ದು ಅಂತ ಅದಕ್ಕೆ ಈ ರೀತಿ ಬಾಗಿಲಿಗೆ ಮುಂದೆ ಚೂಪನು ಹಾಕ್ಯಾರ. ಅಂದರೆ ಇದ್ರ ಉದ್ದೇಶ ಆನೆ ಬಂದು ಇದಕ್ಕೆ ಡಿಕ್ಕಿ ಹೊಡ್ಯಾಕಂತರೂ ಆಗಲ್ಲ. ಹೊಡೆದ್ರೆ ಇವಕ್ಕೆಲ್ಲ ಮುಂದೆ ಪಾಯ್ಸನ್ ರೀತಿ ಏನೋ ಹಚ್ತಿದ್ರಂತ. ಅದರಿಂದ ಆನೆಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿತ್ತು. ಹಾಗಾಗಿ ಈ ರೀತಿ ಬಾಗಿಲುಗಳನ್ನು ಆವಾಗಿನ ಟೈಮ್ದಾಗ ಬಳಕೆ ಮಾಡ್ತಿದ್ರು. ಮುಂದೆಲ್ಲ ನೋಡ್ರಿ ಯಾವ ರೀತಿ ಅದಾವ ಅಂತೀವು.
ಆನೆಯಿಂದ ಬಂದು ಜೋರಾಗಿ ಗುಡ್ಸಕಂತರೂ ಇದಕ್ಕೆ ಸಾಧ್ಯನೇ ಇಲ್ಲ. ಆದರೂ ಶತ್ರುಗಳು ಇರ್ತಿರ್ಲಿಲ್ಲ ಅಂತ ಅವಾಗ ಅವ್ರು ಏನು ಮಾಡ್ತಿದ್ರಂತ ಈ ರೀತಿ ಬಾಗಿಲ ಮುಂದೆ ಒಂಟಿ ಅಥವಾ ಯಾವುದಾದ್ರೂ ಪ್ರಾಣಿ ನಿಂದಿರಿಸಿ ಆನೆಯಿಂದ ಜೋರಾಗಿ ಗುದ್ದಿಸಿದ್ರಂತ. ಆವಾಗ ಆನೆಗೆ ಏನೂ ಹಾಕಿರಲಿಲ್ಲ, ಆ ಮುಂದೆ ನಿಂತಿರೋ ಪ್ರಾಣಿಗೆ ಏನಾದರೂ ಹಾನಿ ಹಾಕಿತ್ತು. ಈ ರೀತಿ ಆವಾಗಿನ ಟೈಮ್ದಾಗ ಶತ್ರುಗಳು ಕೋಟೆ ಒಳಗೆ ಎಂಟ್ರಿ ಕೊಡ್ಬೇಕಾದ್ರೆ ಈ ರೀತಿ ಪ್ಲಾನ್ ಎಲ್ಲ ಬಳಕೆ ಮಾಡ್ತಿದ್ರು ಅವರು. ಅಕಸ್ಮಾತ್ ಹೊರಗಿಂದ ಬೇರೆ ರಾಜ್ಯದವರು ಯಾರಾದರೂ ರಾಜರೆಲ್ಲ ಏನಾದರೂ ಬಂದ್ರೆ ಇಷ್ಟು ದೊಡ್ಡ ಬಾಗಿಲ ಪದೇ ಪದೇ ತೆಗೆದು ಹಾಕೋದಂದ್ರೂ ಆಗಲ್ಲ. ಹಾಗಾಗಿ ಈ ಚಿಕ್ಕ ಬಾಗಿಲು ಮಾಡ್ತಿದ್ರು ಇದ್ರೊಳಗೆ, ಅದನ್ನು ತೆಗೆದು ಅವ್ರ ಜೊತೆ ಮಾತಾಡೋದಾಗಿರಲಿ, ಏನಾದರೂ ಸಂದೇಶ ರವಾನೆ ಮಾಡೋದಾಗಿರಲಿ, ಇದಕ್ಕೆ ಈ ರೀತಿ ದೊಡ್ಡ ಬಾಗಿಲೊಳಗೆ ಸಣ್ಣ ಸಣ್ಣ ಬಾಗಿಲು ಕೂಡ ಇರ್ತಿದ್ವು ಇದ್ರಾಗ. ಈ ರೀತಿ ಇದನ್ನು ಬಳಕೆ ಮಾಡ್ತಿದ್ರು. ಮ್ಯಾಗ ಎಲ್ಲ ಕಡೆ ಸೈನಿಕರೆಲ್ಲ ನಿಂದಿರ್ತಿದ್ರು. ಅಕಸ್ಮಾತ್ ಏನಾದರೂ ಶತ್ರುಗಳು ಈ ಬಾಗಿಲು ಬಿಟ್ಟು ಇದ್ರ ಮ್ಯಾಗಿಂದ ಕೋಟೆ ಗೋಡೆ ಮ್ಯಾಗಿಂದ ಹತ್ತಕ್ಕೆ ಪ್ರಯತ್ನ ಪಟ್ರೆ ಅದರ ಒಳಗಿಂದ ಬಿಸಿನೀರಾಗಿರಲಿ ಅಥವಾ ಬಿಸಿ ಎಣ್ಣೆ ಎಲ್ಲ ಮ್ಯಾಗಿನ ಬಿಡ್ತಿದ್ರು ಅಥವಾ ದೊಡ್ಡ ದೊಡ್ಡ ಕಲ್ಲುಗಳನ್ನು ಉರುಳಿಸ್ತಿದ್ರು. ಈ ರೀತಿ ಆವಾಗಿನ ಟೈಮ್ ಒಳಗೆ ಶತ್ರುಗಳೆಲ್ಲ ಬರದೇ ಇರೋ ರೀತಿ ಇಲ್ಲಿನ ಕೋಟೆ ಒಳಗೆ ಸೈನಿಕರು ಭದ್ರತೆಯಿಂದ ಇದನ್ನೆಲ್ಲ ಕಾಪಾಡ್ಕೊಳ್ತಿದ್ರು. ಇಷ್ಟೆಲ್ಲ ಬಂದೋಬಸ್ತ್ ಇದ್ರೂ ಈ ರೀತಿ ಬಾಗಿಲಿಗೆ ಈ ರೀತಿಯೆಲ್ಲ ಸೆಕ್ಯೂರಿಟಿ ಕೊಟ್ಟರು ಈ ಕೋಟೆ ಮ್ಯಾಗ 3 ಬಾರಿ ಆಕ್ರಮಣ ಆಗೈತಂದ್ರೆ ಲೆಕ್ಕ ಹಾಕ್ರಿ. 3 ಬಾರಿ ಆಕ್ರಮಣ ಮಾಡಿರೋ ಅವರು ಇನ್ನೆಷ್ಟು ಸ್ಟ್ರಾಂಗ್ ಇರ್ಬೋದು ಅಂತ. ಸೊ ಆ ಜಾಗದಾಗ ಏನು ನೋಡತ್ತೀರಿ ಅದು ವಿಜಯ ಸ್ತಂಭ. ಅಲ್ಲಿಂದ ಈ ಕಡೆ ಬಂದ್ರೆ ಇಲ್ಲಿ ಕಾಣೋದೇ ಇದರ ಹೆಸರು ಕೀರ್ತಿ ಸ್ತಂಭ ಅಂತ. ಆದ್ರೆ ಅದಕ್ಕಿಂತ 300 ವರ್ಷ ಹಳೆಯದು. 300 ವರ್ಷ ಮುಂಚೆನೇ ಈ ಕೀರ್ತಿ ಸ್ತಂಭನ ಅವ್ರು ಕಟ್ತಾರೆ. ಕೀರ್ತಿ ಸ್ತಂಭ ಅಂದ್ರೆ ಖ್ಯಾತಿಯ ಗೋಪುರ ಅಂತ ಅರ್ಥ. ಜೈನ ಧರ್ಮವನ್ನು ಗೌರವಿಸುವ ಸಲುವಾಗಿ ಇದನ್ನು 12ನೇ ಶತಮಾನದೊಳಗೆ ಈ ಸ್ತಂಭನ ನಿರ್ಮಾಣ ಮಾಡ್ತಾರೆ. ಈ ಸ್ತಂಭದ ಎತ್ತರ 22 ಮೀಟ್ರ್ ಐತಿ. ಟೋಟಲ್ ಆಗಿ ಇದ್ರೊಳಗೆ 7 ಮಹಡಿಗಳದಾವು. ಅದ್ರೊಳಗೆ 10 ಮಹಡಿ ಇದ್ದು ವಿಜಯ ಸ್ತಂಭ ಒಳಗೆ. ಆದರೆ ಈ ಕೀರ್ತಿ ಸ್ತಂಭ ಒಳಗೆ ಟೋಟಲ್ ಆಗಿ 7 ಮಹಡಿಗಳದಾವು. ಇನ್ನು ಈ ಸ್ತಂಭದ ಪಕ್ಕದಲ್ಲಿ ನೀವು ಒಂದು ಟೆಂಪಲ್ ಕೂಡ ನೋಡ್ಬೋದು. ಈ ಜಾಗದಾಗ ಹಲವಾರು ಜೈನ ಧರ್ಮದ ಮೂರ್ತಿ ಆಗಿರ್ಬೋದು ಅಥವಾ ಶಿಲ್ಪಕಲೆಗಳಾಗಿರ್ಬೋದು, ಈ ರೀತಿ ಡಿಫ್ರೆಂಟ್ ಆಗಿರುವಂಥ ಮೂರ್ತಿಗಳನ್ನು ಇದ್ರ ಮ್ಯಾಗ ನಿರ್ಮಾಣ ಮಾಡ್ಯಾರ. ಒಂದು ರೀತಿ ಅಲ್ಲಿ ಯಾವ ರೀತಿ ನೀವು ಬಾಗಿಲೊಳಗೆ ಹತ್ತಿ ಒಳಗೆ ಹೆಂಗೆ ಹೋಗ್ಬೋದು ಅದೇ ರೀತಿ ಇದ್ರೊಳಗೂ ಹತ್ತಿ ಪೂರ್ತಿ ನೀವು ಮ್ಯಾಗ ಹೋಗ್ಬೋದು. ತಲೆ ಬಗ್ಗಿಸಿ ಒಳಗಡೆ ಹೋಗಿ ತಲೆ ಬಗ್ಗಿಸಿ ವಾಪಸ್ ಸ್ಥಳಕ್ಕೆ ಬರಬೇಕು. ಅದೇ ರೀತಿ ಇವಾಗ ಆಲ್ಮೋಸ್ಟ್ ಆ ಫೋಟೋಗೆ ಸಿಕ್ಕಾಪಟ್ಟೆ ಬಡ್ದಾಡತ್ತಾರ. ಅವರು ಹೊಡೆದಾಡೋ ಮುಂಚೆ ನಾನೇ ಕೆಳಗೆ ಹೋಗ್ಬೇಕಂತ ಅನ್ಕೊಂಡಿನಿ. ಆಗಲೇ ಇಲ್ಲಿ ರೋಡ್ ಮ್ಯಾಗ ಒಂದು ದೊಡ್ಡ ಜಗಳ ಆಯ್ತು. ಅದಕ್ಕೆ ಸುಮ್ಮನೆ ಯಾಕೆ ಕಿರಿಕಿರಿ ಅಂತೇಳಿ ನಾನೇ ಕೆಳಗೆ ಹೊಂಟೀನಿ. ಇಲ್ಲಿ ಇವಾಗ ಇಲ್ಲಿ ಏನು ನೋಡತ್ತೀರಿ ಇದು ರಾಣಾಕುಂಭ ಪ್ಯಾಲೇಸ್ ಅಂತ. ಆ್ಯಕ್ಚುಲಿ ಇದನ್ನು 15ನೇ ಶತಮಾನದೊಳಗೆ ರಾಣಾಕುಂಭ ಅನ್ನೋ ರಾಜ ಇದನ್ನು ನಿರ್ಮಾಣ ಮಾಡ್ತಾನೆ. ರಾಣಾಕುಂಭ ವಾಸ ಮಾಡೋದು ಇದೇ ಅವನ ಅರಮನೆ. ಈ ಅರಮನೆ ಆ್ಯಕ್ಚುಲಿ ಆವಾಗಿನ ಟೈಮ್ದಾಗ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತಂತಿದ್ದು. ಇಲ್ಲಿದ್ದಂಥ ರಾಣಕುಂಭ ಅನ್ನೋ ಮಹಾರಾಜ ಸೂರ್ಯದೇವರ ಅತ್ಯಂತ ಪರಮ ಭಕ್ತ ಅಂತ. ಅವರನ್ನು ಪೂಜೆ ಮಾಡ್ತಾ ಇದ್ದಂಥ. ಹೇಗೆ ಸೂರ್ಯದೇವನಿಗೆ 7 ಕುದುರೆಗಳು ವಾಹನ ಆಗಿದ್ವು, ಅದೇ ರೀತಿ ಈ ರಾಜನ ಹತ್ರ 7 ಕುದುರೆಗಳಿದ್ವು ಅಂತ. ಆ 7 ಕುದುರೆಗಳನ್ನು ಒಂದೊಂದು ಬಾಗಿಲಿನಿಂದ ಒಂದೊಂದು ಒಳಗೆ ಕರ್ಕೊಂಡು ಬರ್ತಾ ಇದ್ದಂಥ. ಈ ಜಾಗದ ನೋಡ್ಬೋದು ಟೋಟಲ್ ಆಗಿ 7 ಆ ಕುದುರೆಗಳನ್ನು ಕಟ್ಟಕ್ಕೆ ಮಾಡ್ಯಾರ. ಇದೇ ಜಾಗದಾಗ ಆ 7 ಕುದುರೆಗಳನ್ನು ರಾಜ ಕಟ್ತಾ ಇದ್ದಂತ ನೋಡ್ಬೋದು. 1 2 3 4 5 6 7 ಚಿಕ್ಕ ಚಿಕ್ಕ ಕಂಬಗಳನ್ನು ಈ ಜಾಗದಾಗ ನಾವು ನೋಡ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಈ ರಾಜ ಅಲ್ಲಿರುವ ಆ ದ್ವಾರದ ಬಳಿ ನಿಂತು ಸೂರ್ಯದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಂತ. ಸೊ ಅದಕ್ಕೆ ಆ ಜಾಗನ ಬಳಕೆ ಮಾಡ್ತಿದ್ದವನು. ಮ್ಯಾಗ ಹೋಗ್ಬರ್ರಿ. ಇವಾಗ ಈ ಜಾಗದಾಗ ಏನು ನೋಡತ್ತೀರಿ ಪೂರ್ತಿ ಇದು ರಾಣಕುಂಭನ ಅರಮನೆನೇ. ಸ್ನಾನ ಮಾಡೋಕೆ ಸೊ ನೀರೆಲ್ಲ ಹೋಗೋಕೆ ಈ ರೀತಿ ಸಿಸ್ಟಮ್ ಐತಿ. ಇದು ಚಿಕ್ಕ ಬಾತ್ರೂಮ್ ಅಂತ ಅನ್ಕೋತೀನಿ. ಸೊ ಈ ಜಾಗದಾಗ ಒಂದೆರಡು ಸಣ್ಣ ಪುಟ್ಟ ಶೌಚಾಲಯಗಳ ರೀತಿ ಮಾಡ್ಯಾರ. ಇವೆಲ್ಲ ಅವಾಗ ಅವ್ರು ಬಳಕೆ ಮಾಡ್ತಿದ್ದಂಥ ಶೌಚಾಲಯಗಳು ಇವೆಲ್ಲ. ಇಲ್ಲಿ ರಾಜರ ಮನೆತನದವರೆಲ್ಲ ಸಪ್ರೇಟ್ ಅವ್ರಿಗೆಲ್ಲ ರೂಮ್ ಎಲ್ಲ ಅದಾವೆ ಈ ಜಾಗದಾಗ. ಪೂರ್ತಿ ಚಿತ್ತೋಡ್ಗಢ ಸಿಟಿ ಏನೈತಿ ಅದರ ವ್ಯೂ ಎಲ್ಲ ಈ ಜಾಗದಿಂದ ನೋಡ್ಬೋದು ನೀವು. ನೋಡಿರಿ ಆಲ್ಮೋಸ್ಟ್ ಇವಾಗ ಯಾವ ರೀತಿ ಬೆಳೆದಂಥ ಈ ಚಿತ್ತೋಡ್ಗಢ ಪ್ರದೇಶ. ಯಾಕಂದ್ರೆ ಫಸ್ಟಿಗೆ ಇದೆಲ್ಲ ಏನೂ ಇರಲಿಲ್ಲ. ಪೂರ್ತಿ ಈ ಕೋಟೆ ಏನಿತ್ತು ಕೋಟೆ ಒಳಗೆ ಆಲ್ಮೋಸ್ಟ್ ಎಲ್ಲ ಮನೆ ಜನರು ಎಲ್ಲರೂ ವಾಸ ಮಾಡ್ತಿದ್ರು. ಬಟ್ ಪ್ರೆಸೆಂಟ್ ಆಗಿದ್ದು ಈ ರೀತಿ ಬೆಳೆದದ. ಇನ್ನು ಈ ಜಾಗದ ನೋಡ್ಬೋದು ಇಲ್ಲೆಲ್ಲ ಸ್ಟೆಪ್ ಎಲ್ಲ ಮಾಡ್ಯಾರ. ಸ್ಟೆಪ್ ಏರಿ ಆ ಜಾಗದ ಸೈನಿಕರೆಲ್ಲ ನಿಂದಿರ್ತಿದ್ರು. ಯಾಕಂದರೆ ಇಲ್ಲಿಂದ ಆ ಕಡೆಯಿಂದ ಯಾರೇ ಇದ್ರ ಮ್ಯಾಗ ಅಟ್ಯಾಕ್ ಮಾಡೋಕೆ ಬಂದರು ಅವರಿಗೆ ಕ್ಲಿಯರಾಗಿ ಕಾಣ್ತಿತ್ತು ಎಲ್ಲ. ಇನ್ನು ಈ ರೂಮಿಗೆಲ್ಲ ಮೇನ್ ಡೋರ್ ನೋಡ್ರಿ ಇಲ್ಲಿಂದ ಒಳಗೆ ಬರೋದು ಮತ್ತು ಇಲ್ಲೇ ಒಳಗೆ ಇಳಿದು ಕೆಳಗಿನ ರೂಮಿಗೆ ಹೋಗೋದೈತಿ. ಮತ್ತು ಕೆಳಗಿನ ರೂಮಿನಿಂದ ಏರ್ಕೊಂಡು ಇಲ್ಲಿ ಮ್ಯಾಗ ಬರೋದೈತಿ. ಸಣ್ಣ ಸಣ್ಣ ಮಾಡೆಲ್ಲ ಮಾಡ್ಯಾರ. ಬಟ್ ಇದ್ರ ಮ್ಯಾಗಿಂದು ಎಲ್ಲ ಏನೂ ಉಳಿದಿಲ್ಲ. ಎಲ್ಲ ಆಲ್ಮೋಸ್ಟ್ ಎಲ್ಲ ಹಾಳಾಗಿದೆ ಈ ಜಾಗದಾಗ.
ಇದು 1 2 3 ಇದು 3 ಸ್ಟೆಪ್ ಟೋಟಲಾಗಿ. ಹಂಗೆ ದಿನ ಕಳೀತಾ ಆಲ್ಮೋಸ್ಟ್ ಎಲ್ಲ ಬೀಳುವ ಪರಿಸ್ಥಿತಿ ಒಳಗೆ ಬಂದದ್ದು. ಇನ್ನು ಇಲ್ಲಿ ಏನು ನೋಡತ್ತೀರಿ ಪೂರ್ತಿ ಇದು ಒಂದು ದೊಡ್ಡ ಕೊಠಡಿ ಟೈಪ್ ಇತ್ತು. ಇಲ್ಲೆಲ್ಲ ಯಾರು ನಿಂತ್ರ ಸೊ ತಂಪಾಗಿ ಗಾಳಿ ಎಲ್ಲ ಬರೋ ರೀತಿ ಬಾಲ್ಕನಿ ಟೈಪ್ ಇದೆಲ್ಲ ಆವಾಗಿನ ಟೈಮ್ದಾಗ ಮಾಡಿದ್ರು. ಇಲ್ಲಿ ಸಣ್ಣ ಕಿಟಕಿಗಳು ಅದಾವೆ. ಸೊ ಇಲ್ಲಿಂದ ಪೂರ್ತಿ ಕೆಳಗಡೆ ಇರೋ ಎಲ್ಲ ವ್ಯೂ ನೋಡ್ಬೋದು ನೀವು. ಅದು ಕೋಟೆಯ ಗೋಡೆ ಅದು. ಇನ್ನು ಈ ಪ್ಯಾಲೇಸ್ ಒಳಗೆ ಈ ರೀತಿ ಸಣ್ಣ ಗುಪ್ತ ಮಾರ್ಗಗಳು ಕೂಡ ಅದಾವು. ಬಟ್ ಅವೆಲ್ಲ ಬಂದ್ ಮಾಡ್ಯಾರ ಅನ್ಕೋತೀನಿ ಅಲ್ಲಿಂದ. ಬಟ್ ಹೊರಗಡೆ ಹೋಗೋಕ್ಕಿರ್ಬೋದು. ಇದು ಪಕ್ಕದಲ್ಲಿ ಈ ರೀತಿ ಸಣ್ಣ ಒಂದು ಟೆಂಪಲ್ ಕೂಡ ಮಾಡ್ಯಾರ. ಒಟ್ಟಿನಲ್ಲಿ ಹೇಳಬೇಕಪ್ಪ ಅಂತಂದ್ರೆ ಈ ರಾಣಾ ಕುಂಭನ ಏನು ಅರಮನೆ ಐತಿ ಸಿಕ್ಕಾಪಟ್ಟೆ ದೊಡ್ಡದೈತಿ. ಇದು ಆಲ್ಮೋಸ್ಟ್ ಆವಾಗಿನ ಟೈಮ್ದಾಗ ಇದೇ ದೊಡ್ಡ ಪ್ಯಾಲೇಸ್ ಅಂತ ಹೇಳ್ಬೋದು. ಇದನ್ನು 3 ಬಾರಿ ದಾಳಿ ಮಾಡಿ ಪೂರ್ತಿ ಎಲ್ಲ ನಾಶ ಮಾಡ್ಯಾರ. ಆಲ್ಮೋಸ್ಟ್ ಆ ರೂಮಿನ ಸೈಡಿನ ಗಾಡಿ ಎಲ್ಲ ನೋಡ್ಬೋದು. ಅದು ಬಿಟ್ಟರೆ ಮ್ಯಾಗಿಂದಂತರೂ ಯಾವುದೂ ಇಲ್ಲ. ಅವೆಲ್ಲ ಅಷ್ಟು ಉಳಿದಾವು. ಅದು ಬಿಟ್ಟರೆ ಉಳ್ಕಿದ್ದು ಎಲ್ಲ ಪೂರ್ತಿ ನಾಶ ಮಾಡ್ಯಾರ. ಇಲ್ಲಿ ಟೋಟಲಾಗಿ ಈ ಚಿತ್ತೋಡ್ಗಢ ಕೋಟೆ ಒಳಗೆ ನೀವು 20 ಟೂರಿಸ್ಟ್ ಪಾಯಿಂಟ್ಗಳನ್ನು ನೋಡ್ಬೋದು. ನೀವೇನಾದರೂ ಬೆಳಗ್ಗೆ 9 ಗಂಟೆಗೆ ಬಂದ್ರೆ ಮಧ್ಯಾಹ್ನದಿಂದ ಸಂಜೆವರೆಗೂ ಟೈಮ್ ಆರಾಮ್ ತಗೋತದ. ನೀವೇನಾದ್ರು ನಡ್ಕೊಂಡು ಇದನ್ನೆಲ್ಲ ನೋಡ್ತೀರಂದ್ರೆ, ಇಲ್ಲಾಂದ್ರೆ ಒಂದು ಆಟೋ ಏನಾದರೂ ಬುಕ್ ಮಾಡಿದ್ರೆ ಆಲ್ಮೋಸ್ಟ್ 2 ರಿಂದ 3 ಗಂಟೆ ಒಳಗೆ ಇದನ್ನೆಲ್ಲ ಪೂರ್ತಿ ನೀವು ನೋಡ್ಬೋದು. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದ್ರೆ, ಇದು ನನ್ನ ಲಾಸ್ಟ್ ಎಪಿಸೋಡ. ಈಗಾಗಲೇ ನಾನು ಜೈಪುರ, ಅದಾದ್ಮ್ಯಾಗ ಜೋಧ್ಪುರ ಮತ್ತು ಜೈಸಲ್ಮೇರ, ಬಿಷ್ಣೋಯಿ ವಿಲೇಜ, ಹಾಗೆ ಡೆಸರ್ಟ್ ಕ್ಯಾಂಪ ಮತ್ತು ಕುಲ್ದಾರ್ ವಿಲೇಜ, ಈ ರೀತಿ ರಾಜಸ್ಥಾನದ ಆಲ್ಮೋಸ್ಟ್ ಎಲ್ಲ ಎಪಿಸೋಡ್ಗಳನ್ನು ನಾನು ಯೂಟ್ಯೂಬ್ ಚಾನಲ್ ಒಳಗೆ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ಇನ್ನೂ ಅದನ್ನು ನೋಡಿಲ್ಲ ಅಂದ್ರೆ ಈ ವಿಡಿಯೋ ಮುಗಿದ ಮ್ಯಾಗ ಅದನ್ನು ಕೂಡ ನೋಡಿರಿ. ಐ ಹೋಪ್ ನಿಮ್ಗೆ ರಾಜಸ್ಥಾನದ ಈ ಚಿತ್ತೋಡ್ಗಢ ಒಳಗೆ ತೋರಿಸಿರುವಂಥ ಈ ಕೋಟೆಯ ಸಂಪೂರ್ಣ ಮಾಹಿತಿ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ. ನಿಮ್ಗೆ ಏನಾದ್ರೆ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಡಿಸ್ಲೈಕ್ ಮಾಡಿರಿ. ಇದೇ ರೀತಿ ನಮ್ಮ ಭಾರತದ ಮತ್ತೊಂದು ರಾಜ್ಯದ ಒಂದು ಒಳ್ಳೆಯ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಮತ್ತು ಇನ್ನೊಂದು ಸಲ ಸಿಗು ನಿಮ್ಗೆ.